ಇದು ನೋಡಿ ನಾನೇ ಫ್ರೆಶ್ಶಾಗಿ ಕ್ಲೀನಾಗಿ ಮನೆಯಲ್ಲೇ ಮಾಡಿದಂಥ ಒಣಮೀನು ಚೆನ್ನಾಗಿದೆ ಅಲ್ಲ. ಬನ್ನಿ ಇವತ್ತು ಇದರದೊಂದು ಸೂಪರ್ ಸಾರು ಮಾಡುವ. ಮದ್ದಿಗೊಂದು ಮಸಾಲೆ ಮಾಡಲಿಕ್ಕೆ ಇಲ್ಲಿ ಬಾಣಲೆ ಇಟ್ಟಿದ್ದೇನೆ. ಒಣಮೀನು ಸ್ವಲ್ಪ ಖಾರ ಇದ್ರೇ ಒಳ್ಳೆಯದಾಗೋದು. ಅದಕ್ಕೊಂದು 6-7 ಮೆಣಸು ಹಾಕ್ಕೊಂಡು ಒಂದು ಡ್ರಾಪ್ ಎಣ್ಣೆ ಹಾಕಿ ಇದನ್ನು ಫ್ರೈ ಮಾಡಬೇಕು. ಮೆಣಸು ಸ್ವಲ್ಪ ಫ್ರೈ ಆದಮೇಲೆ ಇದನ್ನು ಸೈಡಿಗೆ ಎತ್ತಿಡಬೇಕು. ಆನಂತರ ಅದೇ ಬಾಣಲೆಗೆ ಒಂದು 5-6 ಎಸಳು ಬೆಳ್ಳುಳ್ಳಿ, ಆ ಬೆಳ್ಳುಳ್ಳಿ ಸ್ವಲ್ಪ ಎಣ್ಣೆಯಲ್ಲಿ ಅದನ್ನು ತೆಗೆದಿಟ್ಟು ಅದೇ ಬಾಣಲೆಗೆ, ಇನ್ನೂ ಎಣ್ಣೆ ಬೇಕು ಅಂತಿಲ್ಲ, ಅದೇ ಬಾಣಲೆಗೆ ಒಂದು ಅರ್ಧ ಸ್ಪೂನಷ್ಟು ಕಾಳು ಮೆಣಸು, ಹಾಗೆಯೇ ಸ್ವಲ್ಪ ನಿಮ್ಮ ರುಚಿಗನುಸಾರ ಮೆಂತೆ ಹಾಕ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ಮೆಂತೆ ಇಷ್ಟು ಜಾಸ್ತಿಯೇ ಹಾಕ್ತಾ ಇದ್ದೇನೆ. ಹಾಗೆಯೇ ಕಾಳು ಮೆಣಸು ಇಷ್ಟು ಬೇಡ, ಖಾರ ಬೇಡ ಅಂತಿರೋರು ಕಾಳು ಮೆಣಸು ಕೂಡ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಕಾಳು ಮೆಣಸು ಸ್ವಲ್ಪ ಬಿಸಿ ಆದ ನಂತರ ಈ ಮೆಂತೆ ಕಾಳು ಕೂಡ ಹಾಕಿ ಇದನ್ನು ಸ್ವಲ್ಪ ಫ್ರೈ ಮಾಡಬೇಕು. ಇದು ಒಳ್ಳೆ ಫ್ರೈ ಆಗಬೇಕು, ಮೆಂತೆ ಒಳ್ಳೆ ಬಣ್ಣ ಬರಬೇಕು, ಇಲ್ಲಾಂದರೆ ಹಸಿ ಒಳ್ಳೆ ಬರ್ತದೆ. ಆನಂತರ ಸ್ವಲ್ಪ 1/4 ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡು ಒಂದು ಮಿಕ್ಸ್ ಕೊಟ್ಟು ತಕ್ಷಣ ಇದನ್ನು ತೆಗೆದು ಸೈಡಿಗೆ ಇಡಬೇಕು. ನಂತರ ಒಂದು 2 ಸ್ಪೂನು ಕೊತ್ತಂಬರಿ ಹಾಕ್ಕೊಂಡು ಸ್ವಲ್ಪ ಅದು ಬಾಣಲೆಯ ಬಿಸಿ ಆದರೆ ಸಾಕು, ಜಾಸ್ತಿ ಫ್ರೈ ಮಾಡಬೇಕು ಅಂತಿಲ್ಲ. ಅದು ಸ್ವಲ್ಪ ಬಿಸಿ ಆಗುವಾಗಲೇ ಒಂದು ಚಿಟಿಕೆಯಷ್ಟು ಓಂಕಾಳು ಕೂಡ ಹಾಕಿ ಮಿಕ್ಸ್ ಮಾಡಿ ತಕ್ಷಣ ಗ್ಯಾಸ್ ಆಫ್ ಮಾಡಿದರೆ ಸಾಕು. ಈ ಬಾಣಲೆ ಬಿಸಿಗೇನಿದು ಫ್ರೈ ಆದರೆ ಸಾಕು, ಇದು ಜಾಸ್ತಿ ಫ್ರೈ ಆಗಲಿಕ್ಕಿಲ್ಲ. ಅನಂತರ ಗ್ಯಾಸ್ ಆಫ್ ಮಾಡಿ ಮಸಾಲೆ ಎಲ್ಲ ತಣ್ಣಗೆ ಆಗಲಿಕ್ಕೆ ಬಿಡೋದು. ಮಸಾಲೆ ತಣ್ಣಗಾದ ನಂತರ ಒಂದು ಮಿಕ್ಸಿ ಜಾರಿಗೆ ಫ್ರೈ ಮಾಡಿಟ್ಟಂತೆಲ್ಲ ಮಸಾಲೆ ಹಾಕ್ಕೊಂಡು ಒಂದು ಸ್ವಲ್ಪ ಅಂದಾಜು ನೋಡಿಕೊಂಡು ಹುಳಿಯನ್ನು ಕೂಡ ಹಾಕಿ, ನಂತರ ಒಂದು ಅರ್ಧದಷ್ಟು ಈರುಳ್ಳಿ, ನಂತರ ಒಂದು ಅರ್ಧ ಸ್ಪೂನಷ್ಟು ಅರಶಿನ, ಅನಂತರ ನಮಗೆ ಗ್ರೇವಿಗೆ ಎಷ್ಟು ಬೇಕು ಅಷ್ಟು ತೆಂಗಿನ ತುರಿ ಹಾಕ್ಕೊಂಡ್ರೆ ಆಯಿತು. ನಂತರ ಇದಕ್ಕೊಂದು ಅರ್ಧದಷ್ಟು ಇಲ್ಲಿ ಟೊಮೆಟೊ ಹಾಕ್ತಾ ಇದ್ದೇನೆ. ಟೊಮೆಟೊ ಹಾಕಿದ ಒಂದು ಗ್ರೇವಿ ಟೇಸ್ಟ್ ಬರ್ತದೆ, ಬೇಕಾದರೆ ಹಾಕ್ಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಟೊಮೆಟೊ ಹಾಕ್ಕೊಂಡು ನೀರು ಹಾಕ್ಕೊಂಡು ಇದನ್ನು ಸ್ವಲ್ಪ ನೈಸಾಗಿ ಗ್ರೈಂಡ್ ಮಾಡಿದರೆ ಒಳ್ಳೆಯದು. ಮೀನು ಸಾರಿಗೆಲ್ಲ ಗ್ರೈಂಡ್ ಮಾಡ್ತೇವಲ್ಲ ಆ ರೀತಿ. ಆನಂತರ ಒಂದು ಪಾತ್ರೆಗೆ ಒಂದು 1/2 ಈರುಳ್ಳಿ ಹಾಗೆ 1/2 ಟೊಮೆಟೊ ಹಾಕಿದ್ದೇನೆ, ಅಂದರೆ ಅರ್ಧದ್ದು ಗ್ರೈಂಡ್ ಮಾಡುವಾಗ ಹಾಕಿದ್ದೇನಲ್ಲ ಹಾಗಾಗಿ. ಆನಂತರ ಅದಕ್ಕೆ ಮಿಕ್ಸಿ ತೊಳೆದಂಥ ನೀರನ್ನು ಹಾಕಿ, ನಾನಿಲ್ಲಿ ಉಪ್ಪು ಸೇರಿಸಲಿಲ್ಲ, ಯಾಕೆಂದರೆ ನಾನು ಮನೆಯಲ್ಲೇ ಮಾಡಿದ ಒಣಮೀನು ಆದ್ದರಿಂದ ತುಂಬಾ ಉಪ್ಪು ಕಡಕ್ಕಿದೆ, ಹಾಗಾಗಿ ಉಪ್ಪು ಸೇರಿಸಲಿಲ್ಲ. ಇದನ್ನು ಬೆಂದ ನಂತರ, ಈರುಳ್ಳಿ ಮತ್ತು ಟೊಮೆಟೊ ಬೆಂದ ನಂತರ ಇಲ್ಲಿ ಗ್ರೈಂಡ್ ಮಾಡಿಟ್ಟ ಮಸಾಲೆಯನ್ನು ಸೇರಿಸಿ, ಈ ಮೀನು ಕೂಡ ಹಾಗೆ ನಾನು ಈ ಬಂಗುಡೆ ಮೀನನ್ನು ಭಾಗ ಮಾಡಿ ಒಣಗಿಸ್ತಾರೆ, ನಾನಿಲ್ಲಿ ಭಾಗ ಮಾಡಲಿಲ್ಲ, ಸ್ವಲ್ಪ ಸಣ್ಣದಲ್ವ ಅದಕ್ಕೋಸ್ಕರ. ಹಾಗೇನೇ ಇದಕ್ಕೆ ಮಸಾಲೆಗೆ ಉಪ್ಪು ಕೂಡ ಹಾಕಲಿಲ್ವಲ್ಲ, ಮಸಾಲೆ ಎಲ್ಲ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀರೆಲ್ಲ ಸೇರಿಸಿದ ನಂತರ ಮಸಾಲೆಯನ್ನು ಜಾಸ್ತಿ ಕುದಿ ಬರಲಿಕ್ಕೆ ಬಿಡಲಿಕ್ಕಿಲ್ಲ. ಮಸಾಲೆ ಮಿಕ್ಸ್ ಮಾಡಿದ ತಕ್ಷಣ ಈ ತೊಳೆದಿಟ್ಟ ಒಣ ಮೀನನ್ನು ಕೂಡ ಸೇರಿಸಿದೆ. ಈ ಒಣಮೀನು ಮತ್ತು ಮಸಾಲೆ ಜೊತೆಗೇನೆ ಕುದಿದ್ರೆ ಅದರ ಉಪ್ಪು ಕೂಡ ಬಿಡ್ತದೆ, ಹಾಗೆ ಒಳ್ಳೆ ಪರಿಮಳ ಬರ್ತದೆ. ನೀವು ಭಾಗ ಮಾಡಿದ ಬಂಗುಡೆ ಮೀನಾದರೆ ಮಸಾಲೆ ಕುದಿದ ಮೇಲೆ ಹಾಕಿದರೆ ಆಯಿತು. ಮನೆಯಲ್ಲಿ ಈ ರೀತಿ ಮಾಡಿದ್ರಿಂದ ನಾನು ಜೊತೆಗೇನೆ ಇಟ್ಟಿದ್ದನ್ನು ಕುದಿ ಬರಲಿಕ್ಕೆ ಬಿಡ್ತೀನಿ. ಈಗ ಒಳ್ಳೆ ಕುದಿ ಬರ್ತಾ ಇದೆ, ಸಾಕು, ಇಷ್ಟು ಕುದಿ ಬಂದರೆ ಸಾಕು. ಒಂದು 2 ಸಲ ಮಿಕ್ಸ್ ಮಾಡಿ ಒಳ್ಳೆ ಕುದಿಸಬೇಕು, ಒಂದು ಕುದಿಯಲ್ಲೇ ಆಫ್ ಮಾಡಬಾರ್ದು. ಈಗ ಇದನ್ನು ಮುಚ್ಚಳ ಕ್ರಾಸ್ ಇಟ್ಟು ಗ್ಯಾಸ್ ಆಫ್ ಮಾಡಿದರೆ ಒಂದು ಸೂಪರ್ ಅದೊಂದು ಲಂಚ್ ರೆಡಿ ಆಯಿತು ಮಾರೆ. ಕುಚ್ಚಲಕ್ಕಿ ಅನ್ನಕ್ಕೆ ಈ ಒಣಮೀನು ಸಾರು, ಹಾಗೇನೊಂದು ಸೈಡಿಗೆ ಏನಾದರೂ ಪಲ್ಯ. ಇನ್ನು ಒಣಮೀನಲ್ಲಿ ನಾವು ಹೊರಗಡೆ ಮಾರ್ಕೆಟಿದೆಲ್ಲ ತಂದರೆ ಅಷ್ಟೊಂದು ಅದರಲ್ಲಿ ತಿನ್ನಲಿಕ್ಕೆ ಸಿಗೋದಿಲ್ಲ, ಸ್ವಲ್ಪ ಸಿಗೋದಲ್ವ. ಮನೆಯಲ್ಲಿ ಮಾಡಿದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಸಾರು ಮಾಡ್ಬೋದು. ಹಾಗೆಯೇ ನಾನಿಲ್ಲಿ ಮೂಲಂಗಿ ಮತ್ತು ಬೀನ್ಸ್ ಜೊತೆಗೆ ಹಾಕಿ ಒಂದು ಪಲ್ಯ ಮಾಡಿದ್ದೇನೆ. ಹಾಗೆಯೇ ಒಂದು ಬಾಯ್ಲ್ಡ್ ಎಗ್ ಕೂಡ ಸೈಡಿಗೆ ಇಟ್ಟರೆ ಒಂದು ಸೂಪರಾದ ಊಟ.